ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ಡಿಜಿಟಲ್. ನಾನು ಡೈನಾ ಕೂರ್ಗ್. ಟೆಕ್ನಾಲಜಿಯೊಂದಿಗೆ ಬದುಕನ್ನ ಸಾಗಿಸುವ ಕಾಲದಲ್ಲಿ ನಾವಿದ್ದೇವೆ. ತಂತ್ರಜ್ಞಾನ ಬೆಳೆದಂತೆಲ್ಲ ಉಪಯೋಗದ ಜೊತೆಗೆ ದುರ್ಬಳಕೆ ಕೂಡ ಆಗೋದು ಸರ್ವೇ ಸಾಮಾನ್ಯ. ಇಂದು ತಂತ್ರಜ್ಞಾನದ ಸಹಾಯದಿಂದ ಸ್ಕ್ಯಾಮರ್ಗಳು ಜನರನ್ನ ವಂಚಿಸೋದಕ್ಕೆ ಹೊಸ ಮಾರ್ಗಗಳನ್ನ ಕಂಡುಕೊಳ್ತಾ ಇದ್ದಾರೆ. ಈಗ ಸ್ಕ್ಯಾಮರ್ಗಳು ನಕಲಿ ಸಂವಾದಾತ್ಮಕ ಧ್ವನಿ ಪ್ರಕ್ರಿಯೆ ಅಂದ್ರೆ IVR ಹಗರಣಗಳ ಮೂಲಕ ಜನರನ್ನ ವಂಚನೆ ಮಾಡೋದಕ್ಕೆ ಪ್ರಾರಂಭಿಸಿದ್ದಾರೆ. ಅರ್ಥ ಆಗೋ ಹಾಗೆ ಹೇಳೋದಾದ್ರೆ IVR ಒಂದು ಸ್ವಯಂ ಚಾಲಿತ ಫೋನ್ ವ್ಯವಸ್ಥೆ. ಇದನ್ನ ದೂರ ಸಂಪರ್ಕ ಕಂಪನಿಗಳು ಮತ್ತು ಬ್ಯಾಂಕುಗಳು ಇತ್ಯಾದಿಗಳು ಬಳಸ್ತವೆ. ಇದು ಭಾಷೆಯನ್ನ ಆಯ್ಕೆ ಮಾಡೋದಕ್ಕೆ ಒಂದನ್ನು ಒತ್ತಿರಿ ಅಥವಾ ಬ್ಯಾಂಕ್ ಬ್ಯಾಲೆನ್ಸ್ ಮಾಹಿತಿಗಾಗಿ ಎರಡನ್ನ ಒತ್ತಿರಿ ಮುಂತಾದ ಆಜ್ಞೆಗಳನ್ನ ಅಥವಾ ಕೀಪ್ಯಾಡ್ ಇನ್ಪುಟ್ಗಳಲ್ಲಿ ಸೇವೆಗಳನ್ನ ಒದಗಿಸುತ್ತೆ. ಈಗ ಸ್ಕ್ಯಾಮರ್ಗಳು ಅದರ ಸಹಾಯದಿಂದ ವಂಚನೆ ಮಾಡುವ ಮಾರ್ಗವನ್ನ ಕಂಡುಕೊಂಡಿದ್ದಾರೆ. ಇತ್ತೀಚೆಗೆ ಬೆಂಗಳೂರಿನಲ್ಲಿ ಮಹಿಳೆಯೊಬ್ಬರು ನಕಲಿ IVR ಹಗರಣಕ್ಕೆ ಬಲಿಯಾಗಿ ಬರೋಬ್ಬರಿ 2 ಲಕ್ಷ ರೂಪಾಯಿಯನ್ನ ಕಳ್ಕೊಂಡ್ರು. ವಾಸ್ತವವಾಗಿ ಆ ಮಹಿಳೆಗೆ ಬಂದ ಕರೆ ಅವರ ಬ್ಯಾಂಕಿನಲ್ಲಿ IVR ನಂತಿತ್ತು. ಈ ಕರೆಯಲ್ಲಿ ನಿಮ್ಮ ಖಾತೆಯಿಂದ 2 ಲಕ್ಷ ರೂಪಾಯಿಗಳನ್ನ ವರ್ಗಾಯಿಸಲಾಗ್ತಾ ಇದೆ ಅಂತ ತಿಳಿಸಲಾಯಿತು. ಈ ವರ್ಗಾವಣೆಯನ್ನ ನಿಲ್ಲಿಸೋದಕ್ಕೆ ಮಹಿಳೆಗೆ ಒಂದು ಬಟನ್ ಅನ್ನ ಒತ್ತಲು ಕೂಡ ಹೇಳಲಾಯಿತು. ಅವರು ಬಟನ್ ಒತ್ತಿದ ತಕ್ಷಣ ಅವರ ಖಾತೆಯಿಂದ 2 ಲಕ್ಷ ರೂಪಾಯಿ ಖಾಲಿಯಾಗಿದೆ. ಈ ಬಗ್ಗೆ ಮಹಿಳೆ ಬ್ಯಾಂಕ್ ಹಾಗೆ ಪೊಲೀಸರಿಗೆ ದೂರನ್ನ ಕೂಡ ನೀಡಿದ್ದಾರೆ. ಹಾಗಾದ್ರೆ ನಕಲಿ IVR ಕರೆಯನ್ನ ಗುರುತಿಸೋದು ಹೇಗೆ ಅಂತ ನೋಡೋದಾದ್ರೆ, ನಕಲಿ IVR ಕರೆಯನ್ನ ಗುರುತಿಸೋದು ತುಂಬಾ ಸುಲಭ. ವಾಸ್ತವವಾಗಿ ನಿಜವಾದ IVR ಸಮಯದಲ್ಲಿ OTP ಮತ್ತು ಪಾಸ್ವರ್ಡ್ ನಂತಹ ಸೂಕ್ಷ್ಮ ಮಾಹಿತಿಯನ್ನ ನಿಮ್ಮನ್ನ ಕೇಳೋದೇ ಇಲ್ಲ. ಯಾರಾದ್ರೂ ನಿಮ್ಮಿಂದ ಅಂತಹ ಸೂಕ್ಷ್ಮ ಮಾಹಿತಿಯನ್ನ ಕೇಳಿದ್ರೆ ನೀವು ಜಾಗರೂಕರಾಗಿರಬೇಕು. ಇದಲ್ಲದೆ ಸ್ಕ್ಯಾಮರ್ಗಳು ನಿಮ್ಮ ಮೇಲೆ ಆತುರ ಪಡುವಂತೆ ಒತ್ತಡ ಹೇರ್ತಾನೆ ಇರ್ತಾರೆ. ಆದ್ರೆ ಇದು ನಿಜವಾದ ಕರೆಯಲ್ಲಿ ಆಗೋದೇ ಇಲ್ಲ. ಅಲ್ಲದೆ ನಕಲಿ IVR ಕರೆಗಳ ಮೂಲಕ ನಿಮ್ಮನ್ನ ಹೆದರಿಸುವ ಪ್ರಯತ್ನ ಕೂಡ ಮಾಡಲಾಗುತ್ತೆ. ಕರೆಯ ಸಮಯದಲ್ಲಿ ನಿಮಗೆ ಅನುಮಾನ ಬಂದ್ರೆ ತಕ್ಷಣ ಕರೆಯ ಸಂಪರ್ಕವನ್ನ ಕಟ್ ಮಾಡಿಬಿಡಿ ಅಥವಾ ಕಡಿತಗೊಳಿಸಿ. IVR ಹಗರಣವನ್ನ ಹೇಗೆ ತಪ್ಪಿಸೋದು ಅಂತ ನೋಡೋದಾದ್ರೆ, ಅಂತಹ ಯಾವುದೇ ಕರೆಯ ಸಮಯದಲ್ಲಿ ನಿಮ್ಮ ಸೂಕ್ಷ್ಮ ಮಾಹಿತಿಯನ್ನ ಹಂಚಿಕೊಳ್ಳೋದಕ್ಕೆ ಹೋಗಬೇಡಿ. ವಹಿವಾಟುಗಳನ್ನ ಪರಿಶೀಲನೆ ಮಾಡೋದಕ್ಕೆ SMS ಅಥವಾ ಇಮೇಲ್ ಅಧಿಸೂಚನೆಗಳನ್ನ ಸಕ್ರಿಯಗೊಳಿಸಿ. ಸ್ಕ್ಯಾಮ್ ಕರೆಗಳನ್ನ ನಿಲ್ಲಿಸೋದಕ್ಕೆ ಡು ನಾಟ್ ಡಿಸ್ಟರ್ಬ್ ಅಂದ್ರೆ DND ಈ ಸೇವೆಯನ್ನ ಸಕ್ರಿಯಗೊಳಿಸಿ. ಯಾವುದೇ ವಂಚನೆ ನಡೆದ್ರೆ ತಕ್ಷಣ ಪೊಲೀಸ್ ಅಥವಾ ಇತರೆ ತನಿಖಾ ಸಂಸ್ಥೆಗಳನ್ನ ಸಂಪರ್ಕ ಮಾಡಿ. KYC ಅಪ್ಡೇಟ್, ಯೂಸರ್ ID, ಪಾಸ್ವರ್ಡ್, ಡೆಬಿಟ್ ಕಾರ್ಡ್ ಸಂಖ್ಯೆ, ಪಿನ್, CVV ಅಥವಾ OTP ಇತ್ಯಾದಿಗಳಿಗೆ ಸಂಬಂಧಿಸಿದಂತಹ ಯಾವುದೇ ಕರೆ, ಸಂದೇಶ ಅಥವಾ ಇಮೇಲ್ ಸ್ವೀಕರಿಸಿದ್ರೆ ಲಿಂಕ್ ಬಂದ್ರೆ ಅದನ್ನ ಕಂಪ್ಲೀಟ್ ಆಗಿ ನೀವು ನಿರ್ಲಕ್ಷ್ಯ ಮಾಡಬಿಡಿ. ಯಾಕಂತ ಹೇಳಿದ್ರೆ ಅವರು ಸೈಬರ್ ಅಪರಾಧಿಗಳಾಗಿರಬಹುದು. ಇವರೊಂದಿಗೆ ನಿಮ್ಮ ವೈಯಕ್ತಿಕ ಮಾಹಿತಿಯನ್ನ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆಯೋ ಹಂಚಿಕೊಳ್ಳೋದು ದೊಡ್ಡ ವಂಚನೆಗೆ ಕಾರಣವಾಗಬಹುದು ಅಂತ ಕೂಡ ಹೇಳಲಾಗುತ್ತೆ. ಇತ್ತೀಚೆಗೆ ಆನ್ಲೈನ್ ವಂಚನೆಯ ಅನೇಕ ಘಟನೆಗಳು ಕೂಡ ಬೆಳಕಿಗೆ ಬರ್ತಾ ಇದೆ. ಇದರಲ್ಲಿ ಹ್ಯಾಕರ್ಗಳು ಜನರಿಂದ ಮಾಹಿತಿ ಪಡೆದ ನಂತರ ಅವರ ಬ್ಯಾಂಕ್ ಖಾತೆಯನ್ನ ಖಾಲಿ ಮಾಡ್ತಾರೆ. ಹಾಗೆ ಭಾರತೀಯ ರಿಸರ್ವ್ ಬ್ಯಾಂಕ್ ಹಾಗೂ SBI ಕೂಡ ಬ್ಯಾಂಕಿಂಗ್ ಮತ್ತು UPI ವಂಚನೆಗೆ ಸಂಬಂಧಪಟ್ಟಂತೆ ಬಳಕೆದಾರರಿಗೆ ಎಚ್ಚರಿಕೆಯನ್ನ ಕೂಡ ಕೊಡ್ತಾ ಬರ್ತಾ ಇದೆ. ಈ ರೀತಿ ವಂಚನೆಗಾಗಿ ಹ್ಯಾಕರ್ಗಳು ಸಾಮಾಜಿಕ ಇಂಜಿನಿಯರ್ ಮೂಲಕ ಜನರನ್ನ ಬಲೆಗೆ ಬೀಳಿಸ್ತಾರೆ ಹಾಗೂ ವೈಯಕ್ತಿಕ ಮಾಹಿತಿಯನ್ನ ಪಡೆಯುವ ಮೂಲಕ ವಂಚನೆ ಮಾಡ್ತಾರೆ. ಒಟ್ನಲ್ಲಿ ತಂತ್ರಜ್ಞಾನ ಮುಂದುವರಿತಾ ಇದ್ದಂತೆ ಅದರ ದುರ್ಬಳಕೆ ಕೂಡ ಅಷ್ಟೇ ಪ್ರಮಾಣದಲ್ಲಿ ಜಾಸ್ತಿ ಆಗ್ತಾ ಇದೆ. ಆದ್ರೆ ನೀವು ಮೋಸ ಹೋಗುವ ಮುನ್ನ ಹುಷಾರಾಗಿರಿ ಅಂತ ಹೇಳ್ತಾ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್. ಇದು ಸತ್ಯಾನ್ವೇಷಣೆಯ ಓಟದಲ್ಲಿ.